ಮನೆ ಮಂದಿಯ ಜಗಳ ಯಾವತ್ತಿಗೂ ನಿಂದ್ರಂಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಎಲ್ರಿಗೂ ಕೂಡ ಗೆಲ್ಲಬೇಕನ್ನೋ ಒಂದು ಛಲ ಆಮೇಲೆ ಹಠ ಜಾಸ್ತಿ ಇದೆಯಲ್ಲ, ಹಾಗಾಗಿ ಯಾರನ್ನ ಯಾರು ಕೂಡ ನೋಡ್ತಾ ಇಲ್ಲ, ಯಾರನ್ನ ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಈಗ ನಂಬರ್ 1 ನಂಬರ್ 2 ನಂಬರ್ 3 ಈ ಥರ ನಿಂದಿರಬೇಕಾಗಿತ್ತಲ್ವ, ಅದರಲ್ಲಿ ಕಾರ್ತಿಕ್ ಅವ್ರು ನಂಬರ್ 1ಗೆ ಹೋದಾಗ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಯಾರನ್ನ ನಿಂದಿರ್ಸ್ತಾರೋ ಅದು ಇತ್ತು. ಆಮೇಲೆ ಆ ಒಂದು ಪ್ಲೇಸ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂತಂದರೆ, ಆ ಒಂದು ಪ್ಲೇಸಲ್ಲಿ ಅವ್ರು ಡಿಸರ್ವ್ ಇಲ್ಲ ಅಂತಂದಾಗ ಅವರು ಜಗಳ ಮಾಡೋದಿತ್ತು, ವಾದ ಮಾಡೋದಿತ್ತು, ಈ ಥರ ವಾದಗಳೆಲ್ಲ ನಡೀತಾ ಇದ್ವಲ್ವ. ಕಾರ್ತಿಕ್ ಅವ್ರಿಗೆ ಮತ್ತು ಸಂಗೀತ ಅವ್ರ ಮಧ್ಯೆ ಇರುವಂತಹ ಒಂದು ಮನಸ್ತಾಪ, ಒಂದು ಬೆಂಕಿ ಏನಿತ್ತು ಅದು ಇನ್ನೂ ಹೆಚ್ಚಾಯ್ತು ಅಂತಲೇ ಹೇಳ್ಬೋದು. ಇಬ್ಬರ ಮಧ್ಯೆ ಇದ್ದಂತಹ ಒಂದು ಫ್ರೆಂಡ್ಶಿಪ್ ಇವ್ರ ಮಧ್ಯೆ ಅವಾಗ ಇತ್ತ ಅನ್ನೋ ಒಂದು ರೇಂಜಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಆಟಕ್ಕೋಸ್ಕರ ಫ್ರೆಂಡ್ಶಿಪ್ ಬೇಡ ಏನು ಬೇಡ ಅಂತೇಳಿ ತುಂಬ ಡಿಸೈಡ್ ಆಗಿದ್ದಾರೆ ಮೈಂಡಿಂದ ಅಂತಲೇ ಹೇಳ್ಬೋದು. ಅದಕ್ಕೆ ಇಲ್ಲಿ 5ನೇ ಪ್ಲೇಸಲ್ಲಿ ಕಾರ್ತಿಕ್ ಅವರು ಸಂಗೀತ ಅವ್ರನ್ನ ನಿಂದಿರ್ಸಿದ್ರಲ್ಲ, ಹಾಗಾಗಿ ಸಂಗೀತ ಅವ್ರಿಗೆ ಇದು ಇಷ್ಟ ಆಗಿಲ್ಲ. ಅದಕ್ಕೆ ಅವರು ಕೂಡ ವಾದ ಮಾಡ್ತಾ ಇದ್ರು. ಆಮೇಲೆ ಪ್ರತಾಪ್ ಅವ್ರಿಗೂ ಕೂಡ 6ನೇ ಪ್ಲೇಸಲ್ಲಿ ನಿಂದಿರ್ಸಿದ್ರಲ್ವ, ಹಾಗಾಗಿ ಅವ್ರಿಗೂ ಕೂಡ ಈ ಒಂದು ಪ್ಲೇಸ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಅವರು ಕೂಡ ತುಂಬ ವಾದವನ್ನು ಮಾಡಿದ್ರು. ಆಮೇಲೆ ಇಲ್ಲಿ ಪ್ರತಾಪ್ ಅವ್ರು ಹೋದ್ಮೇಲೆ ಅವರು ಕೂಡ ನಿಂದಿರಿಸ್ಬೇಕಾದಂತಹ ಪ್ಲೇಸಲ್ಲಿ ನಿಂದಿರಿಸಿದಾರಲ್ವ, ಅವಾಗೂ ಕೂಡ ಜಗಳ ಆಯಿತು. ಆಮೇಲೆ ತುಕಾಲಿ ಅವ್ರು ಇದ್ದಾರಲ್ವ 5th ಪ್ಲೇಸಲ್ಲಿ ಸಂಗೀತ ಅವ್ರನ್ನ ನಿಂದಿರಿಸಿದ್ರು. ಇವರಿಬ್ಬರ ಮಧ್ಯೆ ಕೂಡ ತುಂಬ ವಾದ ಆಯ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಂಗೀತ ಅವರು ಒಂದು ಮಾತನ್ನು ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ, ಏನಪ್ಪ ಅಂತಂದರೆ ಅವ್ರು ಹೇಳಿದ್ರಲ್ವ ತುಕಾಲಿ ಅವರು, ಈ ಒಂದು ಬಿಗ್ ಬಾಸ್ನ ಫಿನಾಲೆಯಲ್ಲಿ ನನ್ನ ಕೈ ಮತ್ತು ಸಂಗೀತ ಅವ್ರ ಕೈ ಸುದೀಪ್ ಸರ್ ಅವ್ರ ಕೈಯಲ್ಲಿ ಇರಬೇಕಂತ ಹೇಳಿದ್ರು. ಅಂದರೆ ಒಂದು ಕೈಯಲ್ಲಿ ತುಕಾಲಿ ಅವರು, ಒಂದು ಕೈಯಲ್ಲಿ ಸಂಗೀತ ಅವರು. ಇಂಥ ಆಸೆಗಳನ್ನೆಲ್ಲ ಇಟ್ಕೊಂಡಿದ್ರು ಅವರು. ಆಮೇಲೆ ಇದನ್ನು ನಾನು ಯಾವುದೇ ಸಂದರ್ಭ ಬಂದರೂ ಕೂಡ ನಾನು ನಿಮ್ಮನ್ನು ಬಿಡಂಗಿಲ್ಲ, ಬಿಟ್ಕೊಳಂಗಿಲ್ಲ, ನಿಮ್ಮ ಹೆಸರು ತೊಗೊಂತೀನಿ ಅಂತ ಹೇಳಿ ತುಕಾಲಿ ಅವರು ಸಂಗೀತ ಅವ್ರಿಗೆ ಹೇಳಿದ್ರಂತ. ಹಾಗಾಗಿ ಸಂಗೀತ ಅವರು ಅವಾಗೆಲ್ಲ ಹೇಳಿದ್ದು ಸುಳ್ಳ, ನಾನು ಈ ಪ್ಲೇಸಲ್ಲಿ ಇರೋದಕ್ಕೆ ಡಿಸರ್ವೇ ಅಲ್ಲ, ನಾನು 5th ಪ್ಲೇಸಲ್ಲಿ ಅಲ್ಲ, ನಾನು ತೊಗೊಳ್ಳೋದು ಇಲ್ಲ, ಸ್ವೀಕಾರ ಮಾಡೋದು ಇಲ್ಲ, ನೀವು ಅವಾಗ ಹೇಳಿದ್ದೆಲ್ಲ ಏನಾಯಿತು ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಇಲ್ಲಿ ಯಾಕೆ ಇವರಿಬ್ಬರ ಮಧ್ಯೆ ಜಗಳ ಬಂದಿದೆ ಅಂತಂದರೆ, ಅವತ್ತು ಫಿನಾಲೆ ಟು ಟಿಕೆಟ್ ಅಂತ ಹೇಳಿತ್ತಲ್ವ, ಅವತ್ತು ಟಿಕೆಟನ್ನು ಕೊಟ್ಟರು. ಆದರೆ ಸಂಗೀತ ಅವರು ನೀವೆಲ್ಲರೂ ಕೊಟ್ಟರೆ ಅನ್ನೋ ಒಂದು ಕೃತಜ್ಞತೆಯಲ್ಲಿ ಇಲ್ಲ ಅಂತ, ಹಾಗಾಗಿ ಅವರು ಹೇಳಿದ್ದಾರೆ ಅಂತ. ಅಂದರೆ ನೀವೆಲ್ಲ ಕೃತಜ್ಞತೆಯಿಂದ ಇರಬೇಕಾಗಿತ್ತು ನೀವು, ಆದರೆ ನೀವು ಕೃತಜ್ಞತೆಯಿಂದ ಇಲ್ಲ, ನಾನು ಡಿಸರ್ವ್ ಆಗಿದ್ದೀನಿ, ಅದರಿಂದ ನಾನು ಕೊಟ್ಟರೆ ನೀವು ಅಂತ ಹೇಳಿ ಒಂದು ಮಾತನ್ನು ಹೇಳಿದರೆ, ಅದಕ್ಕೆ ನಂಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ತುಕಾಲಿ ಸಂತೋಷ್ ಅವರು ಹೇಳಿದ್ರಲ್ವ. ಈ ತುಕಾಲಿ ಸಂತೋಷ್ ಅವರು ಮತ್ತು ಸಂಗೀತ ಅವ್ರ ಮಧ್ಯೆ ಇದ್ದಂತಹ ಒಂದು ಫಸ್ಟಿಗೆ ಏನಿತ್ತು ಒಂದು ದ್ವೇಷ ನಡ್ಬರ್ಕ ಸ್ವಲ್ಪ ಚೆನ್ನಾಗಾಗಿದ್ರು, ಮತ್ತಿವಾಗ ಅದೇ ಒಂದು ದ್ವೇಷ ಮತ್ತೆ ಕಂಟಿನ್ಯೂ ಆಗ್ತಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಮನಸ್ಸಿಂದ ಯಾರು ಕೆಟ್ಟವರಲ್ಲ, ಆದರೆ ಏನು ಮಾಡೋಕ್ಕಾಗಲ್ಲ, ಆಟಗಳಂತ ಬಂದಾಗ ಈ ಥರ ಆಡಬೇಕಾಗುತ್ತೆ. ಸೊ ಎಲ್ಲರೂ ಕೂಡ ಆಟ ಆಡಕತ್ತಾರ, ಗೆಲ್ಲಬೇಕನ್ನೋದು ಎಲ್ರಿಗೂ ಇದೆ ಅಲ್ವಾ, ಹಾಗಾಗಿ ಎಲ್ಲರೂ ಗೆಲ್ಲಬೇಕಂತಲೇ ಬಂದಿದ್ದಾರೆ. ಯಾರು ಕೂಡ ಬಿಟ್ಕೊಡೋ ಮಾತೇ ಇಲ್ಲ ಅಂತಲೇ ಹೇಳ್ಬೋದು, ಯಾರು ಬಿಟ್ಕೊಡೋದು ಇಲ್ಲ ಯಾರಿಗೋಸ್ಕರನೋ ಅಂತಲೂ ಎಲ್ರಿಗೂ ಗೊತ್ತಿದೆ ಅಲ್ವಾ, ಹಾಗಾಗಿ ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ. ಸೊ ಕಾದು ನೋಡೋಣ ಏನೇನಾಗುತ್ತೆ ಅಂತೇಳಿ. ಇನ್ನೂ ಇದು ಒಂದು ಜಗಳ ತುಂಬ ಕಂಟಿನ್ಯೂ ಆಗ್ತಾ ಇದೆ. ಸೊ ಯಾರ್ಯಾರ ಮಧ್ಯೆ ಏನೇನಾಗುತ್ತೆ ಅಂತ ಹೇಳಿ ನಾಳೆ ನಿಮಗೆ ಡೀಟೇಲ್ ಆಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸಿತು ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.